ಈ ಕತೆ ಬಹಳ ಹಿಂದೆ ನಡೆದಿರ್ತಕ್ಕಂಥದ್ದು. ಒಂದು ಊರಿನಲ್ಲಿ ಒಬ್ಬ ಋಷಿ ಪ್ರತಿದಿನ ಈಶ್ವರನ ಸ್ಮರಣೆಯಲ್ಲಿ ನಿರತನಾಗಿರ್ತಾನೆ. ಹೀಗಿರುವಾಗ ಒಂದು ದಿನ ತಪಸ್ಸಿನಲ್ಲಿ ಇರಬೇಕಾದ್ರೆ ಒಂದು ವಿಷಪೂರಿತ ಚೇಳು ಈ ಋಷಿಯನ್ನು ಕಚ್ಚುವ ಸಲುವಾಗಿ ಹತ್ರ ಬರ್ತಾ ಇರುತ್ತೆ. ಇದನ್ನು ಗಮನಿಸಿದ ಒಬ್ಬ ಕುರುಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಒಂದು ಕೋಲನ್ನು ತೆಗೆದುಕೊಂಡು ಈ ಚೇಳನ್ನು ಹೊಡೆದ್ಬಿಡೋಣ ಅಂತ ಸಿದ್ಧ ಆಗ್ತಾನೆ. ಆದರೆ ಈ ಋಷಿ ಕುಳಿತಿರ್ತಕ್ಕಂಥ ಮರದ ಹತ್ತಿರನೇ ಒಂದು ಹಾವು ಕೂಡ ಇದನ್ನು ನೋಡ್ತಾ ಇರುತ್ತೆ. ಇದನ್ನು ಗಮನಿಸಿದ ಆ ಹುಡುಗ ಭಯಭೀತನಾಗ್ತಾನೆ, ಕೈ ಕಾಳುಗಳು ನಡಗೋಗುತ್ತೆ. ಇನ್ನೇನು ಆ ಋಷಿ ಹತ್ತಿರ ಹೋಗಬೇಕು, ಅಷ್ಟರೊಳಗಡೆ ಆ ಹಾವು ಆ ಒಂದು ಚೇಳನ್ನು ಕಚ್ಕೊಂಡು ಮೇಲೆ ಕೆತ್ಕೊಂಡು ಹೋಗ್ಬಿಡುತ್ತೆ. ಕಚ್ಚಿ ಸಾಯಿಸಿ ಬಿಸಾಕ್ಬಿಟ್ಟು ಹೊಟ್ಟೋಗುತ್ತೆ. ಈ ಋಷಿ ತಪಸ್ಸಿನ ವಿಮುಖನಾದ ಮೇಲೆ ನೋಡ್ತಾನೆ, ಮುಂದೆ ಚೇಳು ಸತ್ತು ಬಿದ್ದಿರುತ್ತೆ. ಏನು ಹಿಂಗಾಗೋಯ್ತು ಅನ್ನೋಷ್ಟೊತ್ತಿಗೆ ಆ ಹುಡುಗ ಬಂದು ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ. ಆಗ ಕಣ್ಣನ್ನು ಮುಚ್ಚಿ ಧನ್ಯವಾದಗಳನ್ನು ಅರ್ಪಿಸಿದಾಗ ಈಶ್ವರ ಹೇಳ್ತಾನೆ, ಆ ಕುರುಬ ಕುರಿಗಳನ್ನು ಸಾಕ್ತಕ್ಕಂಥವನು ನೀನು ಯಾರು ಅಂತಲೇ ಆ ವ್ಯಕ್ತಿಗೆ ಗೊತ್ತಿಲ್ಲ. ಅವನೇ ನಿನ್ನನ್ನು ರಕ್ಷಿಸಲಿಕ್ಕೆ ಕೋಲನ್ನು ಸರ್ ಮಾಡಿಕೊಂಡಾಗ ಇನ್ನು ನನ್ನನ್ನು ದಿನ ನೀನು ಸ್ಮರಿಸ್ತೀಯ, ಧ್ಯಾನಿಸ್ತೀಯ, ನನ್ನ ಕೋಲು ನಿನ್ನ ಪ್ರಾಣ ರಕ್ಷಣೆಗೆ ಇರೋಲ್ಲವೇ ಅಂತಕ್ಕಂಥ ಮಾತನ್ನು ಈಶ್ವರ ಹೇಳ್ತಾನೆ. ಆವಾಗ ಋಷಿಗೆ ಬಹಳ ಖುಷಿಯಾಗುತ್ತೆ. ಇದರೆಲ್ಲ ಅರ್ಥ ಏನಪ್ಪ ಅಂತ ಹೇಳಿದರೆ, ನಾವು ಈಶ್ವರನಲ್ಲಿ ವಿಶ್ವಾಸವನ್ನು ಇಟ್ಟಾಗ ಖಂಡಿತವಾಗಿಯೂ ನಮ್ಮ ಕಷ್ಟ ಅಂತ ಬಂದಾಗ ರಕ್ಷಣೆಗೆ ಶಂಕರ ಬಂದೇ ಬರ್ತಾನೆ. ಥ್ಯಾಂಕ್ ಯು.